ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಎಂಟಿಸಿ ಬಸ್ ಅಪಘಾತವಾಗಿ 42 ವರ್ಷದ ಸರೋಜಾ ಎನ್ನುವರು ಸಾವನ್ನಪ್ಪಿದ್ದಾರೆ. ಬ್ಯಾಟರಾಯನಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಬೈಕ್ ಮೇಲೆ ಸಹೋದರನ ಜೊತೆ ಬರ್ತಾ ಇದ್ರು ಮಹಿಳೆ. ಮುಂದೆ ನಿಂತಿದ್ದಂಥ ಕಾರ್ ಡೋರ್ ಸಡನ್ ಆಗಿ ಓಪನ್ ಮಾಡಿದ್ದಾರೆ. ಡೋರ್ಗೆ ಟಚ್ ಆಗಿ ಬೈಕ್ನಿಂದ ಸರೋಜಾ ಅವರು ಕೆಳಗೆ ಬಿದ್ದಿದ್ದಾರೆ. ಹಿಂದೆ ಬರ್ತಾ ಇದ್ದಂಥ ಬಸ್ ಮಹಿಳೆ ಮೇಲೆ ಹರಿದಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಘಟನೆಯಲ್ಲಿ ಸರೋಜಾ ಎನ್ನುವರು ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಸರೋಜಾ ಅವರು. ಬ್ಯಾಟರಾಯನಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರೋಜಾ ಅವರ ಮೃತದೇಹ ಇದೆ. ಶವಾಗಾರ ಬಳಿ ಕುಟುಂಬಸ್ಥರು ಆಗಮಿಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಿಎಂಟಿಸಿ ಬಸ್ ಅಪಘಾತವಾಗಿ 42 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ಗಮನಿಸ್ತಾ ಇರಬಹುದು, ಸರೋಜಾ ಅವರ ಭಾವಚಿತ್ರವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. 42 ವರ್ಷ ವಯಸ್ಸಾಗಿತ್ತು. ಇವರು ತಮ್ಮ ಸಹೋದರನ ಜೊತೆಯಲ್ಲಿ ಬೈಕ್ ಮೇಲೆ ಹೋಗ್ತಾ ಇದ್ರು. ಬೈಕ್ ಮೇಲೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಎದುರುಗಡೆ ಇದ್ದಂಥ ಕಾರ್ನವರು ಸಡನ್ ಆಗಿ ಡೋರ್ ಓಪನ್ ಮಾಡಿದ್ದಾರೆ. ಆ ಡೋರ್ ಇದೆಯಲ್ಲ, ಕಾರಿನ ಬಾಗಿಲು ಬೈಕ್ಗೆ ಟಚ್ ಆಗಿ ಸರೋಜಾ ಅವರು ಕೆಳಗಡೆ ಬಿದ್ದಿದ್ದಾರೆ. ಇದೇ ಸಂದರ್ಭದಲ್ಲಿ ಹಿಂದಿನಿಂದ ಬಿಎಂಟಿಸಿ ಬಸ್ ಬರ್ತಾ ಇತ್ತು. ಬಿಎಂಟಿಸಿ ಬಸ್ ಸರೋಜಾ ಅವರ ಮೇಲೆ ಹರಿದಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಈ ರಾಜರಾಜೇಶ್ವರಿ ನಗರ ಸಿಗ್ನಲ್ ಸ್ವಲ್ಪ ಮುಂದೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಟೂ ವೀಲರಲ್ಲಿ ಬರ್ತಾ ಇದ್ರು. ಮುಂದಗಡೆ ಯಾರೋ ಒಬ್ಬ ಕಾರ್ ನಿಲ್ಸ್ಕೊಂಡು ಡೋರ್ ತೆಗ್ದಿದ್ದಾನೆ. ಡೋರ್ ತೆಗ್ದಿದ್ರೆ ನನಗೆ ಬಾಂಬೈದಲ್ಲಿ ಗಾಡಿ ಓಡಿಸಿ ಮುಂದೆ ಗಾಬರಿ ಆಗಿ ಬ್ರೇಕ್ ಹೊಡೆದಿದ್ದಾನೆ. ಬ್ರೇಕ್ ಹೊಡೆದಾಗ ಹಿಮ್ಮುಖವಾಗಿ ಹಿಂದಗಡೆ ಕೂತಿದ್ದು ನನ್ನ ಹಾಕಿ ಬಿಟ್ಟಿದ್ದಲ್ಲ. ಈಗ ಬಿಎಂಟಿಸಿ ಒಬ್ಬರಿಗೊಬ್ರು ಕಲ್ಪಟ್ಟಿ ಮೇಲೆ ಬರ್ತಾ ಹತ್ತಿಸ್ಬಿಟ್ಟಿದ್ರು. ಬಿದ್ದಂತ ವ್ಯಕ್ತಿಗಳು ಅಂದ್ರೆ ಸರ್, ಇತ್ತೀಚೆಗೆ ಈ ತರ ಬಿಎಂಟಿಸಿ ಬಸ್ ಅವ್ರದ್ದು ಜಾಸ್ತಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಗಮನಿಸ್ತಾ ಇದ್ವಿ ಬಿಎಂಟಿಸಿ ಬಸ್ ಡ್ರೈವರ್ಗಳ ನಿರ್ಲಕ್ಷ್ಯಕ್ಕೆ ಸಾಕಷ್ಟು ಅಪಘಾತಗಳು ಬೆಂಗಳೂರಿನಲ್ಲಿ ಆಗಿರೋದನ್ನ ನಾವು ನೀವೆಲ್ಲರೂ ಕೂಡ ಕೇಳಿದ್ದೀವಿ. ಈಗ ಮತ್ತೊಂದು ಅಂಥದ್ದೇ ಘಟನೆ ನಡೆದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಸಂಪತ್, ಖಂಡಿತವಾಗಲು ಈ ಬಿಎಂಟಿಸಿ ಬಸ್ಗಳನ್ನ ಬಿಎಂಟಿಸಿ ಬಸ್ಗಳು ಅನ್ನೋದಕ್ಕಿಂತ ಬಿಎಂಟಿಸಿ ಬಸ್ಗಳು ಅಂತ ಕರಿಬಹುದು. ಯಾಕಂತಂದ್ರೆ ಅನೇಕ ಮಂದಿ ಪ್ರಾಣವನ್ನ ಕಳ್ಕೊಳ್ಳೋದಕ್ಕೆ ಈ ಬಿಎಂಟಿಸಿ ಬಸ್ ಚಾಲಕರಾಗಿರ್ಬೋದು ಮತ್ತು ಅದರಲ್ಲಿ ಕೆಲಸ ಮಾಡುವಂತಹ ಏನೇನು ಸಿಬ್ಬಂದಿಗಳೇನಿದ್ದಾರೆ, ಆ ಬಸ್ಗಳಲ್ಲಿ ಕೆಲಸ ಮಾಡುವಂತಹ ನಿರ್ವಾಹಕ ಆಗಿರಬಹುದು ಅಥವಾ ಡ್ರೈವರ್ಗಳಾಗಿರ್ಬೋದು, ಇವರೆಲ್ಲರ ಒಂದು ಸರಿಯಾದಂತಹ ಕ್ರಮದಲ್ಲಿ ಆ ಚಾಲಕರು ಗಾಡಿಯನ್ನ ಓಡಿಸೋದಾಗಿರ್ಬೋದು ಮತ್ತು ನಿರ್ವಾಹಕರ ತಪ್ಪು ಇದರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ರ್ಯಾಶ್ ಡ್ರೈವ್ ಮಾಡುವಂತಹ ಸಂದರ್ಭದಲ್ಲಿ ನಿರ್ವಾಹಕ ನಿಧಾನಕ್ಕೆ ಹೋಗು ಅಂತ ಹೇಳ್ಬೋದಾಗುತ್ತೆ. ಆದ್ರೆ ಇಂತಹ ಒಂದು ಕೆಲಸಕ್ಕೆ ನಿರ್ವಾಹಕರು ಕೂಡ ಹೋಗೋದಿಲ್ಲ. ಅದೇ ರೀತಿಯಾಗಿ ಚಾಲಕರು ಕೂಡ ರ್ಯಾಶ್ ಡ್ರೈವಿಂಗ್ ಮಾಡುವಂಥದ್ದು ಅನೇಕರ ಪ್ರಾಣವನ್ನ ಕಳೆದಿರುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಈಗ ಸದ್ಯಕ್ಕೆ ಅಂತಹದೇ ಒಂದು ಘಟನೆ. ಈ ಒಬ್ಬ ಕ್ಯಾಬ್ ಚಾಲಕ ಏನಿರ್ತಾನೆ, ಆ ಕ್ಯಾಬ್ ಚಾಲಕನ ಒಂದು ಸಣ್ಣ ನಿರ್ಲಕ್ಷ್ಯ ಏನಿದೆ ಅಂದ್ರೆ, ರಸ್ತೆ ಬದಿಯಲ್ಲಿ ಕ್ಯಾಬ್ ನಿಂತಿರುತ್ತೆ, ಅದೇ ರೋಡ್ ನಲ್ಲಿ ಒಂದು ಬೈಕ್ ಕೂಡ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಸಡನ್ ಆಗಿ ಡೋರ್ ತೆಗೆದಂತಹ ಸಂದರ್ಭದಲ್ಲಿ ಆ ಕ್ಯಾಬ್ ಚಾಲಕನ ತಪ್ಪೇನಿದೆ, ಆ ತಪ್ಪಿನಿಂದ ಆ ಬೈಕ್ ಚಾಲಕ ಕೂಡ ಬೈಕ್ ಅನ್ನು ಸ್ಟಾಪ್ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಹಿಂದ್ಗಡೆ ಕುಳಿತಂತಹ ಈ ಸರೋಜಾ ಏನಿದ್ದಾರೆ ಅವರು ಕೆಳಗಡೆ ಬೀಳ್ತಾರೆ. ಆದ್ರೆ ಪೈಪೋಟಿಗೆ ಬಿದ್ದಂತಹ ಎರಡು ಬಿಎಂಟಿಸಿ ಬಸ್ಗಳೇನಿದೆ ಅವು ವೇಗವಾಗಿ ಬರ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಒಂದು ಬಸ್ಸು ಆ ಸರೋಜಾ ಮೇಲೆ ಹರಿದಿರುವಂಥದ್ದು. ಹೀಗಾಗಿ ಈ ಸಂಬಂಧಿಕರ ಮದುವೆಗೆ ಅಂತಂದ್ರೆ ಮದುವೆಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ನಾಯಂಡಹಳ್ಳಿ ಬಳಿ ಒಂದು ನಿನ್ನೆ ರಾತ್ರಿ 9:30 ಸುಮಾರಿಗೆ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಇನ್ನು ಈ ಸರೋಜಾ ಅವರ ಸಹೋದರ ಚಂದ್ರಗುಪ್ತ ಏನಿರ್ತಾರೆ, ಅವರು ಬೈಕ್ ಓಡಿಸ್ತಾ ಇರ್ತಾರೆ. ಜ್ಞಾನ ಭಾರತಿಯಲ್ಲಿ ಮದುವೆ ಮುಗಿಸ್ಕೊಂಡು ಕಾಮಾಕ್ಷಿ ಪಳ್ಳೆ ಕಡೆ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯಕ್ಕೆ ಏನು ಬಸ್ ಹರಿದ ತಕ್ಷಣವೇ ಸ್ಥಳದಲ್ಲೇ ಮೃತಪಡ್ತಾರೆ ಇವರು ಸರೋಜಾ ಅವರು. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಈಗ ಮೃತದೇಹವನ್ನು ಕೂಡ ರವಾನೆ ಮಾಡಲಾಗಿದೆ. ಅಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇರುವಂಥದ್ದು. ಮತ್ತು ಕುಟುಂಬಸ್ಥರು ಏನಿದ್ದಾರೆ ಅವರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಅದೇ ರೀತಿಯಾಗಿ ಬಿಎಂಟಿಸಿ ಚಾಲಕರ ವಿರುದ್ಧವಾಗಿ ತೀವ್ರ ಆಕ್ರೋಶವನ್ನು ಕೂಡ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಎಂಟಿಸಿ ಚಾಲಕರು ಬಸ್ಸನ್ನ ಓಡಿಸುವಂತಹ ಸಂದರ್ಭದಲ್ಲಿ
ಅವರಿಗೆ ನಿಗಾ ಇರಬೇಕು. ಬೇರೆಯವರು ಕೂಡ ನಮ್ಮ ರೀತಿಯಲ್ಲೇ ಬೈಕ್ ಓಡಿಸ್ತಾ ಇರ್ತಾರೆ, ಕಾರ್ ಓಡಿಸ್ತಾ ಇರ್ತಾರೆ, ಆ ನಿಗಾ ಕೂಡ ಅವ್ರಿಗೆ ಇರೋದಿಲ್ಲ, ರ್ಯಾಶ್ ಡ್ರೈವ್ ಮಾಡ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಗಂಭೀರ ಆರೋಪವನ್ನು ಕೂಡ ಮಾಡಿರುವಂಥದ್ದು. ಸದ್ಯಕ್ಕಂತೂ ಹೋಜೀವ ಅಂತೂ ಬರೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾದಂತಹ ಅವಘಡಗಳು, ಅಚಾತುರ್ಯಗಳೇನಿದೆ ಅದು ಆಗದಂತೆ ಇವರು ನೋಡ್ಕೊಳ್ಬೇಕಾಗುತ್ತೆ. ಒಟ್ಟಾರೆ ಪ್ರಕರಣ ಕೂಡ ದಾಖಲಾಗಿದೆ. ಆ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನ ಕೈಗೊಟ್ಟಿರುವಂಥದ್ದು. ಥ್ಯಾಂಕ್ ಯು ವಿಶ್ವನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸ್ಟೀರಿಂಗ್ ಹಿಡಿದಿದ್ದೀವಿ ಅಂತ ಈ ಸಮಯದಲ್ಲಿ ಹೇಳಕ್ಕಾಗುತ್ತೆ ಅಷ್ಟೇ. ಏನ್ ಕೆಲಸ ಮಾಡ್ತಿದ್ರು ಮತ್ತೆ ಮಕ್ಕಳು ಒಬ್ಬ ಮಗ ಇದ್ದಾನೆ, ಒಬ್ಬನೇ ಮಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.